ಹಾಯ್, ವೆಲ್ಕಮ್ ಟು ಕ್ರ್ಯಾಕಿಟ್ ಕ್ರ್ಯಾಕಿಟ್ ಯೂಟ್ಯೂಬ್ ಚಾನಲ್. ತಮಗೆಲ್ಲ ಸ್ವಾಗತ, ಆತ್ಮೀಯ ಸ್ವಾಗತ, ಆತ್ಮೀಯ ಸ್ಪರ್ಧಾ ಮಿತ್ರರೇ. ಆಗಸ್ಟ್ 2, 2026ರಂದು ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಮೆಂಟಲ್ ಪ್ರಶ್ನೆಗಳನ್ನು ಯಾವ ಥರ ಬಂದಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳು 3 ವರ್ಗಗಳ ಗುಂಪುಗಳಾಗಿ ಮಾಡಿ ಅಂತ ಕೊಟ್ಟಿದ್ದಾರೆ. ಇವಾಗ 1, 2, 3, 4, 5, 6, 7, 8, 9 ಕೊಟ್ಟಿದ್ದಾರೆ. ನೀವು ಅಲ್ಲಿ ಏನು ಸಂಖ್ಯೆ ತಗೋತಾರಲ್ಲ, ಆಪ್ಷನ್ ಎ 1, 3, 5 ಹಿಂಗೆ ಕೊಟ್ಟಿದ್ದಾರೆ, ಆಪ್ಷನ್ ಬಿ 2, 3, 4, ಆಪ್ಷನ್ ಸಿ 3, 2, 4, ಆಪ್ಷನ್ ಡಿ 1, 3, 5 ಕೊಟ್ಟಿದ್ದಾರೆ. ನೀವು ಫಸ್ಟ್ ನೋಡ್ರಿ, ಒಂದೇ ತಗೊಂಡ್ರೆ ಅಂತ ತಿಳ್ಕೊಡ್ರಿ. ಒಂದೇ ತಗೊಂಡ್ರೆ ಅದೇ ಸೇಮ್ 3 ತಗೋದ್ರೆ 3 ತಗೊಂಡ್ರೆ 5, 1, 3, 5 ತಗೊಂಡ್ರೆ 1 ಮತ್ತು 5ನ್ನ ತಗೊಂಡ್ರೆ ಅದೇನಾಗುತ್ತೆ, ಒಂದು ಸರ್ಕಲ್ ಆಗುತ್ತೆ. ಹೌದಾ? ಓಕೆ. ನೆಕ್ಸ್ಟ್ 2, 6, 8. 2 ಅನ್ನೋದು ಏನಿದೆ, ತ್ರಿಭುಜ ಇದೆ. 6 ಮತ್ತು 2 ಕೂಡಿಸಿ ಏನಾಗುತ್ತೆ, ತ್ರಿಭುಜ ಆಗುತ್ತೆ. ಓಕೆ. ನೆಕ್ಸ್ಟ್ ಅದಾದ್ಮೇಲೆ 4, 7, 9. 4, 7, 9 ಏನಿದೆ ಸರ್, ಚೌಕ ಇದೆ. ಹೌದಾ? ಹಾಗಾದ್ರೆ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ 4 ಸರಿಯಾದ ಉತ್ತರ. 1, 3, 5, 2, 6, 8, 4, 7, 9. ನೆಕ್ಸ್ಟ್ ಬನ್ನಿ. ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರುವ ಸಂಖ್ಯೆಯನ್ನ ಗುರುತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಸಂಖ್ಯೆಯಿಂದ ಈ ಸಂಖ್ಯೆ ರಿಲೇಟಿವ್ ಇರುತ್ತೆ. ಯಾವುದು ಇದೇನು ಇದಿಲ್ಲ, ಇದರಿಂದ ಇದಕ್ಕೆ ರಿಲೇಟಿವ್ ಇರುತ್ತೆ. 6ರಿಂದ 38ಕ್ಕೆ ರಿಲೇಟಿವ್ ಇರುತ್ತೆ. 8ರಿಂದ ಕ್ವಶನ್ ಮಾರ್ಕ್ ರಿಲೇಟಿವ್ ಇರುತ್ತೆ. ಹಾಗಾದ್ರೆ 10ರಿಂದ 102ಕ್ಕೆ ರಿಲೇಟಿವ್ 102 ಹೇಗುತ್ತೆ? 10ನ್ನ ಸ್ಕ್ವೇರ್ ಮಾಡಿ +2 ಮಾಡಿದ್ರೆ ಏನಾಗುತ್ತೆ? 102 ಆಗುತ್ತೆ. ಹೌದಾ? ಅದೇ ಸೇಮ್ 38 ಆಗ್ಬೇಕಂದ್ರೆ 6ನ್ನ ಸ್ಕ್ವೇರ್ ಮಾಡಿ 36, ಅದಕ್ಕೂ +2 ಮಾಡಿದ್ರೆ ಎಷ್ಟಾಯ್ತ್ರಿ? 38. ಅದೇ ಸೇಮ್ ಮೆಥಡ್ ಅಲ್ಲಿ 8ನ್ನ ಸ್ಕ್ವೇರ್ ಮಾಡ್ರಿ. 8 ಸ್ಕ್ವೇರ್ 64, ಅದಕ್ಕೂ +2 ಮಾಡಿದ್ರೆ 64 +2 ಎಷ್ಟಾಯ್ತ್ರಿ? 66. ಆಪ್ಷನ್ 3 ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ ಬನ್ನಿ. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಹಾಗೂ ಅದರ ಓರೆ ಎತ್ತರ 12 ಸೆಂಟಿಮೀಟರ್ ಆಗಿದೆ. ಶಂಕುವಿನ ತ್ರಿಜ್ಯ ಕೇಳಿದರೆ, ಹಾಗೆ ಶಂಕುವಿನ ತ್ರಿಜ್ಯ ಕೇಳಿದರೆ ನಮಗೆ ಏನು ಕೊಟ್ಟಿದ್ದಾರೆ? ಕರ್ವ್ ಸರ್ಫೇಸ್ ಏರಿಯಾ. ಕರ್ವ್ ಸರ್ಫೇಸ್ ಏರಿಯಾ ಅಂದ್ರೆ ಏನ್ರಿ? ಶಂಕುವಿನ ವಕ್ರ ಮೇಲ್ಮೈ. ಹೌದಾ? ಕರ್ವ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ನಮಗೆ. ಹೌದಾ? πRL ಏನ್ ಬರ್ತದೆ? πRL. ಕರ್ವ್ ಸರ್ಫೇಸ್ ಏರಿಯಾ ಎಷ್ಟಿದೆ? 528 ಇದೆ. 528 ಸೆಂಟಿಮೀಟರ್ ತಗೊಳ್ರಿ. ಪೈ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ಪೈ ಅಂದ್ರೆ 22/7. ಆರ್ ಅಂದ್ರೆ ಏನ್ರಿ? ರೇಡಿಯಸ್, ತ್ರಿಜ್ಯ. ತ್ರಿಜ್ಯ ಕೇಳಿದಾರೆ. ಸರ್ ತ್ರಿಜ್ಯವನ್ನೇ ಕೇಳಿದರೆ. ಎಲ್ ಎಷ್ಟು ಕೊಟ್ಟಿದ್ದಾರೆ? ಎಲ್ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ 12 ಒಂದ್ಲೆ 12 4 48, 4 ಹೋಯ್ತು. 12 4 48, 22 ಒಂದ್ಲೆ 22 ಎರಡ್ಲೆ ಡಿವೈಡ್ ಬೈ 7 ಈ ಸೈಡ್ ಬಂದ್ರೆ ಇಂಟು ಆಗುತ್ತೆ. 7 ಎರಡ್ಲೆ ಎಷ್ಟೈತೆ? 14. ಇದೇನು? ರೇಡಿಯಸ್, ತ್ರಿಜ್ಯ. ತ್ರಿಜ್ಯ ಎಲ್ಲಿದೆ? ಆಪ್ಷನ್ ಎ 14 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಎಲ್ ಎಂದರೆ ಪ್ಲಸ್, ಎಂ ಎಂದರೆ ಮೈನಸ್ ಮತ್ತು ಎನ್ ಎಂದರೆ ಮೈನಸ್ ಎಂದಾದರೆ ಅಲ್ಲಿ ಏನು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. 1 ಆದ್ಮೇಲೆ ಎಲ್ ಕೊಟ್ಟಿದ್ದಾರೆ. ಎಲ್ ಆದ್ಮೇಲೆ 9 ಕೊಟ್ಟಿದ್ದಾರೆ. 9 ಆದ್ಮೇಲೆ ಎಂ ಕೊಟ್ಟಿದ್ದಾರೆ. ಎಂ ಆದ್ಮೇಲೆ ಮತ್ತೆ 9 ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಎನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 1 ಕೊಟ್ಟಿದ್ದಾರೆ. ಇಲ್ಲಿ 1 ಹೇಗಿದೆ ಹಾಗೆ ತಗೊಳ್ರಿ. ಎಲ್ ಅಂದ್ರೆ ಏನು? ಪ್ಲಸ್ 9 ತಗೊಳ್ರಿ. ಎಂ ಅಂದ್ರೆ ಏನು? ಮೈನಸ್ ಮತ್ತೆ 9 ತಗೊಳ್ರಿ. ಎನ್ ಅಂದ್ರೆ ಏನಿದ್ರೆ? -1. +9 -9 ಕ್ಯಾನ್ಸಲ್. ಸಿಂಬಲ್ ಎರಡು ಸೇಮ್ ಇದ್ರೆ ಪ್ಲಸ್ ಮಾಡ್ತೀರಾ. ಸಿಂಬಲ್ ಡಿಫ್ರೆಂಟ್ ಇದ್ದಾಗ ಸೇಮ್ ನಂಬರ್ಸ್ ಇದ್ದಾಗ ಕ್ಯಾನ್ಸಲ್ ಮಾಡ್ತೀರಾ. +1 -1 ಕ್ಯಾನ್ಸಲ್. ಆನ್ಸರ್ ಏನು ಉಳಿತ್ರಿ ಸರ್? 0. ಆಪ್ಷನ್ 3 0 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಪ್ರಶ್ನೆ ಚಿತ್ರೆ. ಇಲ್ಲಿ ಪ್ಲಸ್ ಮೈನಸ್ ಇಂಟು ಡಿವೈಡ್ ಆಡ್ ಆಶ್ ಅಂತ ಕೊಟ್ಟಿದೆ. ಕೆಳಗಿನ ಆಯ್ಕೆಗಳ ಸರಿಯಾದ ಉತ್ತರ ಅಂತ ಕೊಡಿ. ಇಲ್ಲಿ ಪ್ಲಸ್ ಯಾವ್ದು ಇಂಟು ಇರುತ್ತೆ ಸರ್? ಪ್ಲಸ್ಗೆ ಇಂಟು ಅಪೋಸಿಟ್ ಇರುತ್ತೆ. ಮೈನಸ್ ಯಾವ್ದು ಅಪೋಸಿಟ್ ಇರುತ್ತೆ ಸರ್? ಮೈನಸ್ಗೆ ಯಾಟ್ ಅಪೋಸಿಟ್ ಇರುತ್ತೆ. ನೆಕ್ಸ್ಟ್ ಡಿವೈಡ್ ಯಾವ್ದು ಅಪೋಸಿಟ್ ಇರುತ್ತೆ? ಡಿವೈಡ್ ಯಾಶ್ ಇರುತ್ತೆ. ಹಾಗಾದ್ರೆ ಪ್ಲಸ್ಗೆ ಇಂಟು ಎಲ್ಲಿದೆ ಸರ್? ಇಂಟು ಇಲ್ಲಿದೆ. ನೆಕ್ಸ್ಟ್ ಇಂಟು ಎಲ್ಲಿಲ್ಲ. ನೆಕ್ಸ್ಟ್ ಮೈನಸ್ ಯಾಟ್ ಇಲ್ಲಿದೆ, ಇಲ್ಲಿದೆ. ಹಾಗಾದ್ರೆ ಆಪ್ಷನ್ ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಕೆಳಗಿನ ಸ್ತಂಭ ಲೇಖ ನಕ್ಷೆ ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷ ಉತ್ಪಾದನೆಯಾದ ರಾಗಿ ಬೆಳೆಯನ್ನ ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ 1000 ಕ್ವಿಂಟಲ್ಗಳಲ್ಲಿ ಕೊಟ್ಟಿದ್ದಾರೆ. 2018ಕ್ಕೂ 5 ಕ್ವಿಂಟಲ್ಗಳಲ್ಲಿ. ಹೌದಾ? 2019, 20, 21, 22 ಕೊಟ್ಟಿದ್ದಾರೆ. ಹಾಗಾದ್ರೆ 2019 ಮತ್ತು 20 ನಡುವೆ ಏರಿಕೆಯಾದ ಶೇಕಡಾವಾರು ಯಾವ್ದು ಕೊಟ್ಟಿದ್ದಾರೆ ಸರ್? 2019 ಮತ್ತು 2020ರಲ್ಲಿ ಏರಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 2019ಗೆ ಎಷ್ಟಿದೆ ಸರ್? 2019ಕ್ಕೆ 10 ಇದೆ, 10 ತಗೊಳ್ರಿ. ನೆಕ್ಸ್ಟ್ 2020ಕ್ಕೆ ಎಷ್ಟಿದೆ? 15 ಇದೆ, 15 ತಗೊಳ್ರಿ. ಹೌದಾ? ಇಲ್ಲಿ 10 ಮತ್ತು 15 ಎಷ್ಟು ಏರಿಕೆ ಆಯಿತು ಸರ್? 5 ಏರಿಕೆ ಆಯಿತು. 5 ಏರಿಕೆ ಆದಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಡಿವೈಡೆಡ್ ಬೈ ಪ್ರಿವಿಯಸ್ ಎಷ್ಟಿದೆ? 10 ಇದೆ ಇಂಟು 100. 0 0 ಕ್ಯಾನ್ಸಲ್ ಮಾಡಿ. 0 0 ಕ್ಯಾನ್ಸಲ್ ಮಾಡಿದ್ರೆ 5 × 10 ಎಷ್ಟಾಯ್ತು? 50%. ಹಾಗಾದ್ರೆ 50% ಯಾವ್ದು ಆಪ್ಷನ್?
ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ಬನ್ನಿ. 500 ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ ಎರಡು ರಿಯಾಯಿತಿಗಳ ನಡುವಿನ ವ್ಯತ್ಯಾಸ. ಮೊದಲು ಏನು ಮಾಡಿದರೆ 40% ಕೊಟ್ಟಿದ್ದಾರೆ, ಇಲ್ಲಿ 40% ಹೇಗಿದೆ ಹಾಗೆ ಇರಲಿ. ನೆಕ್ಸ್ಟ್ ಏನು ಮಾಡಿದರೆ 30% ಆ್ಯಂಡ್ 10%, ಈ 30% ಮತ್ತು 10% ಏನಿದೆಯಲ್ಲ ಸತತ ರಿಯಾಯಿತಿ. ಸತತ ರಿಯಾಯಿತಿ ಅಂದರೆ ಸಕ್ಸೆಸಿವ್ ಡಿಸ್ಕೌಂಟ್. ಅಲ್ಲಿ ಫಾರ್ಮುಲಾ ಏನಿದೆ, ಎ ಪ್ಲಸ್ ಬಿ ಮೈನಸ್ ಎ ಇಂಟು ಬಿ ಡಿವೈಡ್ 100. ಎ ಅಂದರೆ ಎಷ್ಟು? 30. ಬಿ ಅಂದರೆ ಎಷ್ಟು? 10. ಓಕೆ, ಮೈನಸ್ 30 ಇಂಟು 10 ಡಿವೈಡ್ 100 ಇದೆ. ಡಿವೈಡ್ 100 ಹೇಗಿದೆ? ಡಿವೈಡ್ 100 ಆಗಿ ಕೊಡಿ. ಹೌದಾ? 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 30 ಪ್ಲಸ್ 10 40. 40ರಲ್ಲಿ 3 ಹೋದ್ರೆ ಎಷ್ಟಾಯ್ತು ಸರ್? 37%. ಆ 37% ಇಲ್ಲಿ ಕೊಡ್ರಿ. ಹಾಗಾದ್ರೆ ನಡುವಿನ ವ್ಯತ್ಯಾಸ ಅಂದ್ರೆ 40 ಮತ್ತು 30 ನಡುವಿನ ವ್ಯತ್ಯಾಸ ಎಷ್ಟಾಯ್ತು ಸರ್? ಡಿಫರೆನ್ಸ್ 3% ಆಯ್ತು. ಹಾಗಾದ್ರೆ ಅವ್ರು ಏನು 500 ಕೊಟ್ಟಿದಾರಲ್ಲ, 500 ಅದೇನು ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಎಷ್ಟು ಪರ್ಸೆಂಟ್ ಇರುತ್ತೆ ಸರ್? 100% ಇರುತ್ತೆ. ನೆಕ್ಸ್ಟ್ ಕೊಟ್ಟಿದ್ದೇನು? ಡಿಸ್ಕೌಂಟ್. ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಇದೆ ಸರ್? 3% ಇದೆ. ಇದು 100%, ಇದು 3%. 500 ರೂಪಾಯಿ ಕೊಟ್ಟಿದಾರಲ್ಲ ಅದು ಮಾರುಕಟ್ಟೆ ಬೆಲೆ. ಪರ್ಸೆಂಟೇಜ್ ಕ್ಯಾನ್ಸಲ್, 0000 ಕ್ಯಾನ್ಸಲ್. 5 ಮೂರಲೆ ಎಷ್ಟಾಯ್ತು? 15 ರೂಪಾಯಿ. ಹಾಗಾದ್ರೆ 15 ಎಲ್ಲಿದೆ? ಆಪ್ಷನ್ಸ್ ಸೆಕೆಂಡ್ ಒನ್ ಸರಿಯಾದ ಉತ್ತರ. ನೆಕ್ಸ್ಟ್ ಬನ್ನಿ. ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ದೊಡ್ಡ ರಸ್ತೆ ಕೂಡುವಿಕೆ ಕ್ರಾಸಿಂಗ್ ಬರುತ್ತೆ. ಇಲ್ಲಿ ಕ್ರಾಸಿಂಗ್ ಅಂದ್ರೆ ಏನ್ರಿ? ಚೌಕ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಕ್ಕಿದೆ? ಪ್ರಕಾಶ್ ಏನ್ ಮಾಡ್ತಾ ಇದ್ದಾನೆ? ಪೂರ್ವ ದಿಕ್ಕಿಗೆ ಹೋಗ್ತಾ ಇದ್ದಾನೆ. ಈ ಪೂರ್ವ ದಿಕ್ಕಿಗೆ ಹೋದ ತಕ್ಷಣ ಪೂರ್ವ ದಿಕ್ಕಿನ ಕಡೆ ಹೋಗ್ತಾ ಇದ್ದಾನೆ. ಮನೆಯಿಂದ ಪೂರ್ವ ದಿಕ್ಕಿಗೆ ಹೋಗ್ತಾ ಇದ್ದಾನೆ ಪ್ರಕಾಶು. ಅಲ್ಲಿ ಒಂದು ಅಡ್ಡ ರಸ್ತೆ ಬರುತ್ತೆ. ಅಡ್ಡ ರಸ್ತೆ ಅಂದ್ರೆ ಈ ಟೈಪ್ ಸ್ಕ್ವೇರ್ ಬರುತ್ತೆ. ಒಂದು ಅಡ್ಡ ರಸ್ತೆ, ಇದೊಂದು ಅಡ್ಡ ರಸ್ತೆ ಅಂತ ತಿಳ್ಕೊಡ್ರಿ. ಇದೊಂದು ಅಡ್ಡ ರಸ್ತೆ ಬರುತ್ತೆ. ಈ ಅಡ್ಡ ರಸ್ತೆ ಬಂದಾಗ ಇದರಿಂದ ಬಲಕ್ಕೆ, ಇದು ಬಲ, ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್. ರೈಟ್ ಸೈಡ್ ಏನಿದೆಲ್ಲ ಇದು ಉತ್ತರ ದಿಕ್ಕು. ಲೆಫ್ಟ್ ಸೈಡ್ ಏನಿದೆಲ್ಲ ಇದು ಸೌತ್, ದಕ್ಷಿಣ ದಿಕ್ಕು. ಸ್ಟೇಟ್ ಏನಿದೆಯಲ್ಲ ಇದು ವೆಸ್ಟ್. ಪೂರ್ವ ದಿಕ್ಕಿಂದ ಬರ್ತಾ ಇದನ್ನಲ್ಲ ಅವನು. ಓಕೆ, ಅಲ್ಲಿ ಕ್ರಾಸಿಂಗ್ ಬರುತ್ತೆ. ಕ್ರಾಸಿಂಗ್ ಬಂದು ಬಲಕ್ಕೆ ಹೋಗ್ತಾನಲ್ಲ, ಉತ್ತರ ದಿಕ್ಕಿಗೆ ಏನಿದೆ? ವಿಶ್ವವಿದ್ಯಾಲಯ ಇದೆ. ಉತ್ತರ ದಿಕ್ಕಿಗೆ ವಿಶ್ವವಿದ್ಯಾಲಯ ಇದೆ. ಅದರ ನೇರವಾಗಿ ಅಂದ್ರೆ ಪಶ್ಚಿಮಕ್ಕೆ ಆಸ್ಪತ್ರೆ ಇದೆ. ಹಾಗಾದ್ರೆ ರಂಗಮಂದಿರ ಎಲ್ಲಿದೆ ಸರ್? ರಂಗಮಂದಿರ ದಕ್ಷಿಣ ದಿಕ್ಕಿಗೆ ಇದೆ. ರಂಗಮಂದಿರ ಯಾವ ದಿಕ್ಕಿಗೆ ಇದೆ? ದಕ್ಷಿಣ ದಿಕ್ಕಿಗೆ ಇದೆ. ಓಕೆ, ನೆಕ್ಸ್ಟ್ ಬನ್ನಿ. ಕೆಳಗಿನ ಪದಗಳನ್ನು ಪದಕೋಶ ಡಿಕ್ಷನರಿ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ. ಎಷ್ಟನೇ ಸ್ಥಾನಕ್ಕೆ ಇದ್ದಾರೆ? ನಮಗೆ 3ನೇ ಸ್ಥಾನಕ್ಕೆ ಇದ್ದಾರೆ. 3ನೇ ಸ್ಥಾನ ನೋಡೋಣ ಬನ್ನಿ. ಫಸ್ಟ್ ಕಂಟಿನ್ಯೂಯಸ್, ನೆಕ್ಸ್ಟ್ ಕಾವೇರಿ, ಕಾಂಟ್ರವರ್ಸಿ, ಕ್ಯಾಜುವಲ್, ಕಂಟ್ರೋಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಬರೋದು ಯಾವುದು? CAS ಬರುತ್ತೆ, CAU ಬರುತ್ತೆ. ಫಸ್ಟ್ ಸರ್ CAS ಬರುತ್ತೆ. ಅದಾದ್ಮೇಲೆ CAU ಬರುತ್ತೆ. ನೆಕ್ಸ್ಟ್ CONT ಇದೆ. ಥರ್ಡ್ ಒನ್ CONT ಇದೆ. ಇಲ್ಲಿಯೂ CONT ಇದೆ, ಇಲ್ಲಿಯೂ CONT ಇದೆ. ಬಟ್ ಅದಾದ್ಮೇಲೆ ಇಲ್ಲಿ ಆ ಇದೆ, ಇಲ್ಲಿ ಏನಿದೆ? ಆರ್ ಇದೆ, ಇಲ್ಲಿ ಏನಿದೆ? ಆರ್ ಇದೆ. ಆದ್ಮೇಲೆ ಆರ್ ಬರುತ್ತೆ. ಹಾಗಾದ್ರೆ ಥರ್ಡ್ ಪದ ಯಾವ್ದು ಬರುತ್ತೆ? ಕಂಟಿನ್ಯೂಯಸ್. ಆಪ್ಷನ್ 4 ಕಂಟಿನ್ಯೂಯಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ರಿ. ಕೆಳಗಿನ ಪ್ರಶ್ನೆ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲಾ ತೀರ್ಮಾನ ಓದಿ ಹೇಳಿಕೆ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ. ಕೆಲವು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಗಣಿತದಲ್ಲಿ ದುರ್ಬಲರಾಗಿರುವ ಎಲ್ಲರೂ ಸಂಗೀತಗಾರರು. ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲ. ಅವ್ರೇನ್ ಕೊಟ್ಟಿದ್ದಾರೆ? ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ, ಗಣಿತದಲ್ಲಿ ದುರ್ಬಲ ಆಗ್ತಾರೆ. ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರನ್ನು ಕೊಡಿ. ಕೆಲವು ಸಂಗೀತಗಾರರು ಗಣಿತದ ಹೌದು, ಏನು ಸಂಗೀತಗಾರರಲ್ಲ ಅವ್ರು ಏನಾಗಿರ್ತಾರೆ? ಗಣಿತದ ದುರ್ಬಲರಾಗಿರ್ತಾರೆ. ಹಾಗಾದ್ರೆ ಇದೇನು? ಖಂಡಿತವಾಗಿಯೂ ನಿಜ. ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ಬನ್ರಿ. 14 ಆಗಸ್ಟ್ 2010 ಯಾವ ದಿನ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಕೋಡ್ ಹೇಳಿದ್ದೆ. ಯಾವುದು? 1444036 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಇದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತ ಹೇಳಿದೆ. ಆಗಸ್ಟ್ ಕೋಡ್ ಏನಿದೆ? 3 ಇದೆ. ಕೊಟ್ಟಂತ 14 ದಿನದಿಂದ ಡಿವೈಡ್ ಮಾಡ್ತಾರೆ. 7 2 14, ಶೇಷ ಎಷ್ಟಿದೆ? 0. ಆಗಸ್ಟ್ ಕೋಡ್ ಏನಿದೆ ಸರ್? ಆಗಸ್ಟ್ ಕೋಡ್ 3 ಇದೆ. ನೆಕ್ಸ್ಟ್ ವರ್ಷದ ಕೊನೆಯ 2 ದಿನ. ವರ್ಷದ ಕೊನೆಯ 2 ದಿನ ಅಂದ್ರೆ 10 ಮೊದಲು ಏನ್ ಮಾಡ್ತಾರೆ? 7ರಿಂದ ಡಿವೈಡ್ ಮಾಡ್ತಾರೆ. 10 7ರಿಂದ ಡಿವೈಡ್ ಮಾಡಿ ಶೇಷ ತಗೋತೀರ. 10 7ರಿಂದ ಶೇಷ ಎಷ್ಟು ಬಂತ್ರಿ? 3.
ನೆಕ್ಸ್ಟ್ ಅದೇ 10ನ್ನ 4ರಿಂದ ಡಿವೈಡ್ ಮಾಡಿ. ಯಾಕೆ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ. 4ರಿಂದ ಡಿವೈಡ್ ಮಾಡಿದಾಗ ಇಲ್ಲಿ ಶೇಷವನ್ನು ತಗೋಬಾರ್ದು, ಭಾಗಲಬ್ಧ. 4 ಎಷ್ಟಲೆ 8, 4 ಎರಡ್ಲೆ 8. 3 + 3 6, 6 + 2 8. 8ನ್ನ 7ರಿಂದ ಡಿವೈಡ್ ಮಾಡಿದರೆ ಶೇಷ ಎಷ್ಟು ಬಂತು? 1 ಬಂತು. ಬಟ್ ನಾನು ನಿಮಗೆ ಏನು ಹೇಳಿದ್ದೆ ಸರ್, ಸಂಡೇ ಭಾನುವಾರ 1, ಸೋಮವಾರ 2, ಮಂಗಳವಾರ 3, ಬುಧವಾರ 4, ಗುರುವಾರ 5, ಶುಕ್ರವಾರ 6, ಶನಿವಾರ 0 ಅಂತ ನಾನು ನಿಮ್ಗೆ ಬರ್ಸಿದ್ದೆ. ಲಾಸ್ಟ್ ಒಂದು ಕ್ಲಾಸ್ ಮಾಡಿದ್ದೆ ನಿಮಗೆ, ಹೌದಾ? ಇವಾಗ 2010 ಇದೆ. 2010 ಅಂದರೆ 2000ಕ್ಕಿಂತ ಹಿಡಿದು 2090 ಮಧ್ಯ ವರ್ಷವನ್ನು ಕೇಳಿ ಏನು ಮಾಡಬೇಕು? +6 ಮಾಡಬೇಕು. 1 + 6 ಎಷ್ಟಾಯಿತು? 7 ಆಯಿತು. 7ನ್ನ 7ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬಂತು? 0 0. ಯಾವ 0 ಸ್ಯಾಟರ್ಡೆ ಸರ್? ಶನಿವಾರ. 4th ಒಂದು ಸರಿಯಾದ ಉತ್ತರ. ನೆಕ್ಸ್ಟ್ ಬನ್ನಿ. ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷ ಅಂತರದ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷ ಅಂತರದ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದ್ರೆ ಆ ಮನುಷ್ಯನ ವೇಗವು, ನಾ ಫಾರ್ಮುಲಾ ಬರ್ಸಿದ್ದೆ ನಿಮಗೆ ಲಾಸ್ಟಲ್ಲಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಹೌದಾ? ದೂರ ಅಂದ್ರೆ ಏನು? ವೇಗ ಮತ್ತು ಸಮಯ. ಇಲ್ಲಿ ಡಿಸ್ಟೆನ್ಸ್ ಏನು ಕೊಟ್ಟಿದ್ದಾರೆ? 12 ಕಿಲೋಮೀಟರ್ 20 ನಿಮಿಷ ಅಂತ ಕೊಟ್ಟಿದ್ದಾರೆ. 12 ಕಿಲೋಮೀಟರ್ 20 ನಿಮಿಷಗಳಿಗೆ ಕೊಟ್ಟಿದ್ದಾರೆ. ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? ಸ್ಪೀಡ್ 12 km/h ಕೊಟ್ಟಿದ್ದಾರೆ. ಇಂಟು ಟೈಮ್ ಏನಿದೆ 12 ನಿಮಿಷ ಅಂತರದಲ್ಲಿ. ಅಂತರ ಅಂತ ನಮ್ಗೆ ಗೊತ್ತಿಲ್ಲ, ಅದು 12 + x ಅಂತ ತಗೊಳ್ರಿ. ಅಂತರ ನಮ್ಗೆ ಗೊತ್ತಿಲ್ಲ, 12 + x. 12 × 20 240. ನೆಕ್ಸ್ಟ್ 12 × 12 144. ನೆಕ್ಸ್ಟ್ ಇಂಟು ಇದೆ, ಇಂಟು ತಗೊಳ್ರಿ. 12 × x 12x ಪ್ಲಸ್ 144ನ ಈ ಸೈಡ್ ಕಳಿಸಿದ್ರೆ -144. 240ರಲ್ಲಿ 144ನ್ನ ಮೈನಸ್ ಮಾಡ್ತೀರ. ಈಸ್ ಈಕ್ವಲ್ ಟು ಎಷ್ಟು ಬಂತ್ರಿ? 12x. 240ರಲ್ಲಿ 144ನ್ನ ಮೈನಸ್ ಮಾಡಿದ್ರೆ ಎಷ್ಟು ಬಂತ್ರಿ? 96. ಈಸ್ ಈಕ್ವಲ್ ಟು 12x. ಹಾಗಾದ್ರೆ x ಈಸ್ ಈಕ್ವಲ್ ಟು 12 1 12 8 x ಈಸ್ ಈಕ್ವಲ್ ಟು 8 ಎಲ್ಲಿದೆ? 8 km/h. ಓಕೆನಾ? ನೆಕ್ಸ್ಟ್ ಬನ್ರಿ. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಂದಂತ ಪ್ರಶ್ನೆ. Q, B, A, P, Y ಮತ್ತು R ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. Y ಮತ್ತು R ಮಧ್ಯದಲ್ಲಿದ್ದಾರೆ. Q ಮತ್ತು B ಗಳು ಕೊನೆಯಲ್ಲಿದ್ದಾರೆ. P ಯು Q ನ ಎಡಭಾಗದಲ್ಲಿ ಕೂತಿದ್ದಾನೆ. B ಯ ಬಲದ ಭಾಗದಲ್ಲಿ ಯಾರಿದ್ದಾರೆ ಅಂತ. ಟೋಟಲ್ 8 ಜನ ಫ್ರೆಂಡ್ಸ್ ಇದ್ದಾರೆ ಇವರು. 1 2 3 4 5 6 ಜನ ಇದ್ದಾರೆ. 6 ಲೈನ್ ತೋಡ್ರಿ, 6 ಟಿಕ್ ತೋಡ್ರಿ. 1 2 3 4 5 6. ಮಧ್ಯದಲ್ಲಿ Y ಮತ್ತು R ಮಧ್ಯದಲ್ಲಿದ್ದಾರೆ ಅಂತ. ಅಂದ್ರೆ Y ಮತ್ತು R ಏನಿದ್ದಾರೆ ಇಬ್ರು ಮಧ್ಯದಲ್ಲಿದ್ದಾರೆ ಅಂತ ಕೊಟ್ಟಿದ್ದಾರೆ. Q ಮತ್ತು B ಗಳು ಕೊನೆಯಲ್ಲಿದ್ದಾರೆ. Q ಮತ್ತು B, ಇಲ್ಲಿ ನೀವು ಫಸ್ಟ್ ಇಲ್ಲಿ Q ತಗೊಂಡಂತೆ ಕೊಡ್ರಿ. ಇಲ್ಲಿ ಏನ್ ಮಾಡ್ತೀರಾ? B ತಗೋತೀರಾ. ಓಕೆ. ನೆಕ್ಸ್ಟ್ ಇಲ್ಲಿ B ತಗೊಂಡ್ರೆ ಇಲ್ಲಿ ಏನ್ ಮಾಡ್ತೀರಾ? Q ತಗೋತೀರಾ. ಹಾಗಾದ್ರೆ ಇದಕ್ಕಾದ ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ ನೋಡ್ರಿ. P ಯು Q ನ ಎಡಭಾಗ. ಈ ಸೈಡ್ ಬಂದ್ರೆ ಬಲಭಾಗ, ಈ ಸೈಡ್ ಹೋದ್ರೆ ಇಲ್ಲಿ ಎಡಭಾಗ. B ಗೆ ಎಡಭಾಗ, Q ಗೆ ಎಡಭಾಗ ಯಾರಿಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾರೆ? P ಯು Q ನ ಎಡಭಾಗ. ಇಲ್ಲಿ Q ನ ಎಡಭಾಗ ಅಂತ ಬಂದ್ರೆ ನೀವು ಇಲ್ಲಿ ಏನ್ ಮಾಡ್ತೀರಾ? B ಕ್ಯಾನ್ಸಲ್ ಮಾಡ್ತೀರಾ. ಇಲ್ಲೂ B ಕ್ಯಾನ್ಸಲ್ ಮಾಡಿ ಇಲ್ಲಿ ಯಾರನ್ನ ತಗೋತೀರಾ? Q ತಗೋತೀರಾ. ಓಕೆನಾ? ತಗೊಳ್ರಿ. ಇಲ್ಲಿ Q ತಗೋತೀರಿ. Q P ನ ಎಡಭಾಗದಲ್ಲಿದ್ದಾರೆ. ಹಾಗಾದ್ರೆ B ಯ ಬಲಭಾಗದಲ್ಲಿ ಯಾರು ಮಿಸ್ ಆಗಿದ್ದಾರೆ? ಸರ್, A ಮಿಸ್ ಆಗಿದ್ದಾನೆ. ಹಾಗೆ P ಯ ಬಲಭಾಗದಲ್ಲಿ ಯಾರಿದ್ದಾರೆ? A. ಆಪ್ಷನ್ 4 A ಸರಿಯಾದ ಉತ್ತರ. ನೆಕ್ಸ್ಟ್ ಬನ್ರಿ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾಟ್ ಅಂತ ಕೊಟ್ಟಿದ್ದಾರೆ. HEART. ಹಾಟ್ ಅನ್ನ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ನೋಡ್ರಿ, ಅವ್ರು ಕೊಟ್ಟಿರ್ತಾರಲ್ಲ ಅದೇ ಸೇಮ್ ನಾವು ಕೋಡಿಂಗ್ ಅನ್ನ ಮಾಡೋಣ. ಏನ್ ಕೊಟ್ಟಿದ್ದಾರೆ? ಸರ್ S ಕೊಟ್ಟಿದ್ದಾರೆ, V ಕೊಟ್ಟಿದ್ದಾರೆ, Z ಕೊಟ್ಟಿದ್ದಾರೆ, I ಕೊಟ್ಟಿದ್ದಾರೆ, G ಕೊಟ್ಟಿದ್ದಾರೆ. ಹಾಗಾದ್ರೆ HSEV AZRV ಅಂತ ಏನ್ ಕೊಟ್ಟಿದಾರಲ್ಲ, ಇವು ಏನು ಸರ್? ಅಪೋಸಿಟ್ಸ್. H ಅಪೋಸಿಟ್ ಟು S, E ಅಪೋಸಿಟ್ ಟು V, A ಅಪೋಸಿಟ್ ಟು Z, R ಅಪೋಸಿಟ್ I, J ಅಪೋಸಿಟ್ G. ಹಾಗಾದ್ರೆ ಮೈಂಡ್ MIND ಒಂದೇ ಸಂಖ್ಯೆ ಸಿಕ್ಕರೆ ಸಾಕು ನಿಮಗೆ. M ಅಪೋಸಿಟ್ ಯಾವುದು? N ಸರ್. ಹಾಗಾದ್ರೆ ಸ್ಟಾರ್ಟಿಂಗ್ N ಎಲ್ಲಿದೆ? ಇಲ್ಲಿದೆ ಸರ್. ಇಲ್ಲಿ N ಇದೆ? ಇಲ್ಲ ಸರ್. ಇಲ್ಲಿದೆ? ಇಲ್ಲ ಸರ್. ಇಲ್ಲಿದೆ? ಇಲ್ಲ. ಹಾಗಾದ್ರೆ ಆಪ್ಷನ್ ಎ ಸರಿ. ನೆಕ್ಸ್ಟ್ ಚೆಕ್ ಮಾಡಕ್ಕೆ ಹೋಗಬೇಡಿ. ಏನಾದ್ರು N ಇನ್ನೊಂದಿದ್ದಾಗ ನೆಕ್ಸ್ಟ್ ಚೆಕ್ ಮಾಡ್ತಾ ಇದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಬನ್ರಿ. ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ ಅಂತ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದಾರೆ. 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರ ಅಂತ ಕೇಳಿದ್ದಾರೆ. ಇಲ್ಲಿ 30 ನಿಮಿಷಕ್ಕೆ 2 ಕಿಲೋಮೀಟರ್ ಅಂದ್ರೆ 1 ಗಂಟೆಗೆ ಎಷ್ಟಾಯ್ತು ಸರ್? 1 ಗಂಟೆಗೆ 1 ಅವರಿಗೆ 2 × 2 ಎಷ್ಟಾಯ್ತ್ರಿ? 2 × 2 4 ಕಿಲೋಮೀಟರ್ ಆಯ್ತು. 1 ಅವರ್ಗೆ 4 ಕಿಲೋಮೀಟರ್ ಅಂದಾಗ ಇಲ್ಲಿ ಬಸ್ಸಿನ ವೇಗ ಈ ಟೈಪ್ ಕೊಟ್ಟಾಗ ನಾವು ಅರಿಥ್ಮೆಟಿಕ್ ಪ್ರೋಗ್ರೆಸ್ ಒಂದು ಫಾರ್ಮುಲಾ ಹಾಕ್ತೇವೆ. ಯಾವುದು? SN ಈಸ್ ಈಕ್ವಲ್ ಟು, ಹೌದಾ? SN ಈಸ್ ಈಕ್ವಲ್ ಟು ಒಂದು ಫಾರ್ಮುಲಾ ನಾವು ಏನು ಬರೀತಾವಲ್ಲ, SN ಈಸ್ ಈಕ್ವಲ್ ಟು N/2 ಬ್ರಕೆಟ್ A ಪ್ಲಸ್ N - 1 ಇಂಟು D ಬ್ರಕೆಟ್ ಕಂಪ್ಲೀಟ್.
ಇಲ್ಲಿ ಎನ್ ಅಂದರೆ ಎಷ್ಟಿದೆ ಸರ್? ಎನ್ ಅಂದರೆ ಎಷ್ಟಿದೆ? 7 ಇದೆ. ಎನ್ ಅಂದರೆ 7 ಇದೆ. 7/2 ತಗೊಳ್ರಿ. ಗಂಟೆಯನ್ನು ನಾವು 7 ಅಂತ ತಗೋತೀವಿ. ನೆಕ್ಸ್ಟ್ ಎ ಎಷ್ಟಿದೆ ಸರ್? ಎ 4 ಇದೆ. ಹೌದಾ? ಸಾರಿ, ಎ ಎಷ್ಟಿದೆ? n/2 ಕರೆಕ್ಟ್ ಇದೆ ನಮ್ಮದು. ಹೌದಾ? ಎ ಅಂದರೆ ಎಷ್ಟಿದೆ ನೋಡ್ರಿ ಸರ್? ಎ ಅಂದರೆ 35 ಕಿಲೋಮೀಟರ್ ಕೊಟ್ಟಿದ್ದಾರೆ. ಸಾರಿ, 35 ಪ್ಲಸ್ n - 1, 7 - 1 6. ಡಿಫ್ರೆನ್ಸ್ ಎಷ್ಟಿದೆ ಸರ್? ಡಿ ಅಂದ್ರೆ ಏನು ಸರ್? ಡಿ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು. ಇಲ್ಲಿ ಏನು 4 ಕಿಲೋಮೀಟರ್ ಇದೆಯಲ್ಲ, ಇದು ಡಿ. 6 × 4. ನೆಕ್ಸ್ಟ್ 7/2 ಹೇಗಿದೆ ಹಾಗೆ ತಗೊಳ್ರಿ. ಹೌದಾ? ಇಲ್ಲಿ ಇಂಟು ಮಾಡ್ರಿ. 6 × 4 = 24. 35 ಪ್ಲಸ್ 24 ಎಷ್ಟಾಯ್ತು ಸರ್? 35 6 × 4 = 24. ಓಕೆ. ಇಲ್ಲಿ ಎ ಪ್ಲಸ್ ಇದೆ. ಸಾರಿ, ಇದನ್ನ 2a ಅಂತ ತಗೊಳ್ರಿ. 2a ಸ್ವಲ್ಪ ಮಿಸ್ಟೇಕ್ ಆಯಿತು. 2a ಅಂತ ತಗೊಳ್ರಿ. 2a ಅಂದರೆ ಎಷ್ಟಾಯಿತು? 35 × 70. 35 × 70. 70 + 94 60 24. 70 + 60 24 94. 2 1 2 4 8 7 7 14. 7 7 49. ನಿಮ್ಮ ಆಪ್ಷನ್ 9 ಎಲ್ಲಿದೆ ಸರ್? ಇಲ್ಲಿ 7 ಇದೆ. ಇಲ್ಲ ಸರ್, ಇಲ್ಲಿ 9 ಇದೆ. ಓಕೆ. ಇಲ್ಲಿ 7 ಇದೆ. ಓಕೆ. ಇಲ್ಲಿ 0 ಇದೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಏನಾದ್ರು ಚೆಕ್ ಮಾಡ್ಕೋಬೇಕಿದೆ ಚೆಕ್ ಮಾಡ್ಕೊಳ್ರಿ. 7 7 49 ಕೈಲ 4. 7 4 28 ಪ್ಲಸ್ 4 32. 329 ಸರಿಯಾದ ಉತ್ತರ. ಓಕೆನಾ? ಓಕೆ ಸ್ನೇಹಿತರೆ, ಇದು ಮ್ಯಾಥ್ಸ್ ಬೈ ಸಂತೋಷ್ ಅಂಕಲ್ ಟೆಲಿಗ್ರಾಮ್ ಇದೆ. ಕ್ರ್ಯಾಕೆಟ್ ಅಕಾಡೆಮಿ ಕೂಡ ಟೆಲಿಗ್ರಾಮ್ ಇದೆ. ಕ್ರ್ಯಾಕೆಟ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಕ್ಸಾಮ್ ಆದ ತಕ್ಷಣ ಮತ್ತು ಪ್ರೆಸೆಂಟ್ ಅಪ್ಡೇಟ್ ಏನಿರ್ತಾವಲ್ಲ, ಅಪ್ಡೇಟನ್ನು ಹಾಕ್ತಾ ಇರ್ತೀವಿ. ನಮ್ಮ ಆ್ಯಪ್ ಕೂಡ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಬೈ. ಟೇಕ್ ಕೇರ್.